ಕಲರ್ ಟ್ಯಾಕಿಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ನಾವು ಮಾತಾಡೋಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ಕರ್ಕಾಟಕ ರಾಶಿಯವರಿಗೆ 2026 ಯುಗಾದಿ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಕಲರ್ ಟ್ಯಾಕಿಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಅದೇ ರೀತಿ ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 19/3/2026 6:35 ಸೂರ್ಯೋದಯ, ಯುಗಾದಿ ಹಬ್ಬ. ಆವತ್ತಿನ ರಾಶಿ ಕುಂಡ್ಲಿನ ತೆಗೆದಿದ್ದೀವಿ. ಆ ರಾಶಿ ಪ್ರಕಾರ, ರಾಶಿ ಪ್ಲಾನೆಟರಿ ಪೊಸಿಷನ್ ಪ್ರಕಾರ ಕರ್ಕಟಕ ರಾಶಿಯವರಿಗೆ ಎಷ್ಟು ಪರ್ಸೆಂಟೇಜು? ಒಂದು 75% ಕರ್ಕಟಕ ರಾಶಿಯವರೆಗೂ ಚೆನ್ನಾಗಿದೆ. ಒಂದು 20-25% ಸ್ವಲ್ಪ ತೊಂದರೆಗಳಿದೆ. ಈ 75% ಚೆನ್ನಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂತ ನೋಡೋಣ. ರಾಶಿಯಾಧಿಪತಿ ಚಂದ್ರ 9ನೇ ಮನೆಯಲ್ಲಿದ್ದಾನೆ. ರಾಶಿಯಾಧಿಪತಿ ಚಂದ್ರ 9ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿದ್ದಾನೆ. 9ನೇ ಸ್ಥಾನವನ್ನು ಕಾಮನಾಗಿ ಇಳಿದು ಭಾಗ್ಯಸ್ಥಾನ ಅಂತ. ಭಾಗ್ಯ ಅಂದರೆ ನಮ್ಗೆ ಗೊತ್ತಲ್ವಾ, ಭಾಗ್ಯ ಬಂತು ಅಂದರೆ ಸಕ್ಸಸ್ಸೇ. ಆದ್ದರಿಂದ 9ನೇ ಮನೆಯಲ್ಲಿ ಚಂದ್ರ. ಆಮೇಲೆ 4 ಮತ್ತು 11ನೇ ಅಧಿಪತಿ ಅಂತ ಹೇಳ್ತಕ್ಕಂಥ ಶುಕ್ರ ಗ್ರಹ ಉಚ್ಚವಾಗಿದ್ದಾನೆ. ಈ 2.7 ನಾವು ಹೇಳ್ಬಿಡ್ಬೋದು ಕರ್ಕಟಕ ರಾಶಿಯವರು ಚೆನ್ನಾಗಿರ್ತಾರೆ ಈ ವರ್ಷ ಅಂತ. ಒಂದು 75% ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಮೈನಸ್ ಪಾಯಿಂಟ್ಗೆ 2ನೇ ಮನೇಲಿ ಕೇತು, 8ನೇ ಮನೆಯಲ್ಲಿ ರಾಹು, ಆಮೇಲೆ 8ನೇ ಮನೆಯಲ್ಲಿ ಬುಧ, 8ನೇ ಮನೆಯಲ್ಲಿ ಕುಜ. ಯಾಕಂದರೆ ಕರ್ಕಟಕ ರಾಶಿಗೆ ಭಾರಿ ಒಳ್ಳೇದು ಮಾಡ್ತಕ್ಕಂಥ ಗ್ರಹ ಬಂದು ಪೂರ್ವ ಪುಣ್ಯಾಧಿಪತಿ ಮತ್ತು ಕರ್ಮಸ್ಥಾನಾಧಿಪತಿ. ಆತ ಬಂದು ಮಂಗಳ ಗ್ರಹ 8ನೇ ಮನೆಯಲ್ಲಿರೋದ್ರಿಂದ ಒಂದು ಸ್ವಲ್ಪ ತೊಂದರೆಗಳಾಗ್ಬೋದು. ಇವಾಗ ಪ್ಲಸ್ ಪಾಯಿಂಟ್ಸ್ ಅಂತ ನೋಡೋಣ. ಪ್ಲಸ್ ಪಾಯಿಂಟ್ಸ್ ಅಂತ ನೋಡುವಾಗ ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿದೆ. ಅದರಿಂದ ಅವಾರ್ಡ್ಸು, ರಿವಾರ್ಡ್ಸು, ಸ್ಪಾನ್ಸರ್ಶಿಪ್ಪು, ಸ್ಕಾಲರ್ಶಿಪ್ಪು ಎಲ್ಲ ಸಿಗ್ತಕ್ಕಂಥ ವಿಶೇಷ. ಅದೇ ರೀತಿ ಹೊರ ದೇಶದಲ್ಲಿ ಹೋಗಿ ಓದಬೇಕು, ಇಲ್ಲ ಹೊರ ರಾಜ್ಯದಲ್ಲಿ ಸೀಟ್ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಯೋಗ ಇದೆ. ಹೊರ ದೇಶಕ್ಕೂ ಹೋಗ್ಬೋದು, ಹೊರ ರಾಜ್ಯಕ್ಕೂ ಹೋಗಿ ಓದ್ಬೋದು. ಕರ್ಕಟಕ ರಾಶಿ ಸ್ಟೂಡೆಂಟ್ಸ್ಗೆ ಚೆನ್ನಾಗಿರುತ್ತೆ. ವರ್ಕ್ ಕ್ಯಾಟಗರಿ ಅಂತ ನಾವು ನೋಡಿದ್ವಿ ಅಂದರೆ ಬಿಸ್ನೆಸ್ಸಲ್ಲಿರ್ತಕ್ಕಂಥ ಕರ್ಕಟಕ ರಾಶಿಯವರಿಗೆ ಭಾರಿ ಒಳ್ಳೆಯದಾಗುತ್ತೆ. ಅದರಲ್ಲಿ ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ಸ್, ಫುಡ್ ಆ್ಯಂಡ್ ಬೇವರೇಜ್, ಹೋಟೆಲ್, ರೆಸಾರ್ಟ್ಸ್ ಇದೆಲ್ಲ ಮಾಡ್ತಿರ್ತಾರಲ್ಲ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಆಮೇಲೆ ಅದರಲ್ಲಿ ಫುಡ್ ಆ್ಯಂಡ್ ಬೇವರೇಜಸಲ್ಲಿ ವಾಟರ್ ಬೇಸ್ಡ್ ಏನಿರುತ್ತೋ ಅವೆಲ್ಲನೂ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದು, ಮೀಡಿಯೇಷನ್, ಕನ್ಸಲ್ಟೇಷನ್ ಬಿಸ್ನೆಸ್ಸಲ್ಲಿ ಯಾರು ಇರ್ತಾರೋ ಅವ್ರಿಗೆಲ್ಲ ಭಾರಿ ಒಳ್ಳೆಯದಾಗುತ್ತೆ. ಅಡ್ವೈಸರ್ಸ್ ಯಾರು ಇರ್ತಾರೋ ಅವ್ರಿಗೆಲ್ಲ ಭಾರಿ ಒಳ್ಳೆಯದಾಗುತ್ತೆ. ಸೊ ಅದೇ ರೀತಿ ಕರ್ಕಟಕ ರಾಶಿಯಲ್ಲಿ ಚಂದ್ರಗ್ರಹದ ರಾಶಿ ಅನ್ನೋದರಿಂದ ಕರ್ಕಟಕ ರಾಶಿಯಲ್ಲಿ ಹುಟ್ಟೋರು ಹೆಚ್ಚು ಜನ ಆ್ಯಕ್ಟರ್ಸು, ಆ್ಯಕ್ಟ್ರೆಸಸ್ಸು, ಆಮೇಲೆ ಸಿನಿಮಾ, ಧಾರಾವಾಹಿ, ಕ್ಯಾಮ್ರಾ, ಫೋಟೋಗ್ರಫಿ ಇದರಲ್ಲಿ ಹೆಚ್ಚಾಗಿರ್ತಾರೆ. ಯಾಕಂದರೆ ಚಂದ್ರ ಬಂದು ಇಮ್ಯಾಜಿನೇಷನ್ಗಿರ್ತಕ್ಕಂಥ ಗ್ರಹ. ಈ ಸಿನಿಮಾ, ಧಾರಾವಾಹಿ, ಕ್ಯಾಮ್ರಾ ಇದೆಲ್ಲ ಇನ್ನೋವೇಟಿವ್, ಇಮ್ಯಾಜಿನೇಷನ್ ಜಾಸ್ತಿ ಅಲ್ವಾ. ಆದ್ದರಿಂದ ಆ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ರೆಮ್ಯುನರೇಷನ್ ಸಿಗ್ತಕ್ಕಂಥ ಚಾನ್ಸಸ್ಸು. ಅದರಲ್ಲಿ ಎಸ್ಪೆಷಲಿ ಭಾಳಷ್ಟು ಜನ ಡೈರಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಡೈರಿ ಇಂಡಸ್ಟ್ರಿಯಲ್ಲಿ ಯಾರು ಕರ್ಕಟಕ ರಾಶಿಯಲ್ಲಿ ಹುಟ್ಟಿರೋರು ಇರ್ತಾರೋ, ಹಾಲು, ಮೊಸರು, ತುಪ್ಪ, ಹಸು ಸಾಕಣೆ ಇದೆಲ್ಲ ಇರ್ತಾರಲ್ಲ, ಡೈರಿ ಫಾರ್ಮಿಂಗ್, ಅದರಲ್ಲಿರ್ತಕ್ಕಂಥವ್ರಿಗೆ ಭಾರಿ ಸಕ್ಸಸ್ ಸಿಗುತ್ತೆ. ಯಾಕಂದರೆ ಚಂದ್ರನ ರಾಶಿ, ಚಂದ್ರ ಅಂದ್ರೆ ಬೆಳ್ಳಿನ ಕಲರು, ಅದರಿಂದ ಹಾಲಿಗೂ ಕೂಡ ಸಂಬಂಧಪಡ್ತದೆ, ಕ್ಷೀರಕ್ಕೂ ಕೂಡ ಕಾರಕತ್ವ ವಹಿಸ್ತಕ್ಕಂಥದ್ದು ಕರ್ಕಟಕ ರಾಶಿ. ಸೊ ಆಲ್ಮೋಸ್ಟ್ ಬಿಸ್ನೆಸ್ಸಸ್ ವೆರೈಟೀಸ್ ಹೇಳಿದೆ. ಇಲ್ಲ ಅಂತ ಹೇಳಿದ್ರೆ ಈ ವರ್ಷ ಸೂರ್ಯ ಶನಿ ನೀರಿನ ಮನೆಯಲ್ಲಿರೋದ್ರಿಂದ, ಶನಿ ಪರವಾಗಿಲ್ಲ ಕೋಲ್ಡ್ ಪ್ಲ್ಯಾನೆಟ್ ಆಗಿರೋದ್ರಿಂದ, ಸೂರ್ಯ ಬಂದು ಹಾಟ್ ಪ್ಲ್ಯಾನೆಟ್ ಅನ್ನೋದ್ರಿಂದ ಅವನ ಶಕ್ತಿ ಕುಗ್ಗೋದ್ರಿಂದ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರು ಇವಾಗೆಲ್ಲ ನಾವು ನೋಡ್ತಿದ್ದೀವಲ್ಲ, ಈಗೆಲ್ಲ ಕೆಲವು ಅಧಿಕಾರಿಗಳಾಗಲಿ, ಕೆಲವು ಪೊಲಿಟಿಷಿಯನ್ಸ್ ಆಗಲಿ ಏನೋ ಸ್ಲಿಪ್ ಆಫ್ ದ ಟಂಗ್ ಮಾತಾಡ್ಬಿಟ್ರು ತೊಂದರೆಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಕೆಲವು ಅಧಿಕಾರಿಗಳು ಅವರಿಗೆ ಗೊತ್ತಿಲ್ಲದೆ ಕೆಲವು ಹವ್ಯಾಸ ಸ್ವಲ್ಪ ಹೆಚ್ಚು ಕಮ್ಮಿ ಇಟ್ಕೊಂಡಿದ್ರೆ ಅದು ಎಕ್ಸ್ಪೋಸ್ ಆಗಿಬಿಡೋದೆಲ್ಲ ನೋಡ್ತಾ ಇದ್ದೀವಿ, ಆಲ್ರೆಡಿ ನೋಡ್ತಾ ಇದ್ದೀವಿ. ಅದು ಇನ್ನು ಸ್ವಲ್ಪ ಹೆಚ್ಚಾಗೋದ್ರಿಂದ ಸರ್ಕಾರದ ಅಧಿಕಾರಿಗಳು ಕರ್ಕಟಕ ರಾಶಿಯಲ್ಲಿ ಹುಟ್ಟಿರೋರು, ಯಾಕಂದರೆ ಈ ಹೊಗಳಿಕೆ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಂಗಾರದ ಮನುಷ್ಯರು ಕೂಡ ಹಿತ್ತಾಳೆ ಕಿವಿ ಆಗ್ಬಿಡ್ತೀವಿ. ಅದರಿಂದ ಈ ಹಿತ್ತಾಳೆ ಕಿವಿ ನಾವು ಯಾವ ಕಾರಣಕ್ಕೂ ಆಗಬಾರ್ದು. ಬಂಗಾರದ ಮನುಷ್ಯರು ಕಿವಿ ಕೂಡ ಬಂಗಾರದ ಕಿವಿ ಇದ್ರೇ ಒಳ್ಳೆಯದು. ಸ್ವಲ್ಪ ಹೊಗಳ್ತಾ ಇದ್ದಾರೆ ಕೆಲವರು, ಅಂದರೆ ಏನೋ ಪರವಾಗಿಲ್ಲ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಬಿಟ್ಬಿಡ್ಬೇಕು. ಓಕೆ, ಅದು ಮಾತ್ರ ಈ ವರ್ಷ ಕರ್ಕಟಕ ರಾಶಿಯವರು ಪಾಲಿಸ್ಬಿಟ್ರೆ ಸೂಪರ್ಬ್ ಆದಂಥ ವರ್ಷ ಇವ್ರಿಗಾಗುತ್ತೆ. ಆಮೇಲೆ ಮದುವೆಗೋಸ್ಕರ ನೋಡೋರು ಧಾರಾಳವಾಗಿ ಮ್ಯಾರೇಜ್ಗೆ ಹೋಗ್ಬೋದು. ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೂ ಗುಡ್ ನ್ಯೂಸ್ ಸಿಗೋ ಚಾನ್ಸಸ್ ಇದೆ. ಲ್ಯಾಂಡು ತಗೊಂಡು ಮನೆ ಕಟ್ತಕ್ಕಂಥದ್ದು, ಕಟ್ಟಿರೋ ಮನೆ ಕೊಂಡ್ಕೊಳ್ತಕ್ಕಂಥದ್ದು ಇದೆಲ್ಲ ಬೆಸ್ಟು. ಕಟ್ಟಿರೋ ಮನೆ ಕೊಂಡ್ಕೊಳ್ತಕ್ಕಂಥದ್ದು ಚೆನ್ನಾಗಿರುತ್ತೆ.
ಲ್ಯಾಂಡೆಲ್ಲ ಕೊಂಡ್ಕೊಳ್ಳೋವಾಗ ಸ್ವಲ್ಪ ಪೇಪರ್ಸು ಅದು ಇದು ಚೆನ್ನಾಗಿ ನೋಡ್ಕೊಳ್ಳೋದು ಉತ್ತಮ. ಯಾಕೆಂದರೆ 8ನೇ ಮನೆಯಲ್ಲಿ ಬುಧ, 8ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಬುಧ ಕುಜ ಎರಡು ಆಪೋಸಿಟ್ ಪ್ಲ್ಯಾನೆಟ್ಸು. ಅದರಿಂದ ಖಾಲಿ ಲ್ಯಾಂಡ್ ತಗೊಳ್ಳೋವಾಗ, ಸೈಟ್ ತಗೊಳ್ಳೋವಾಗ ಪೇಪರ್ಸ್ ಎಲ್ಲ ಕರೆಕ್ಟಾಗಿ ನೋಡಿ ತಗೊಳ್ಳಿ. ಇಲ್ಲಾಂದರೆ ಅದರಲ್ಲಿ ಏನಾದರೂ ನೀವು ಅಡ್ವಾನ್ಸ್ ಎಲ್ಲ ಮಾಡಿದ್ಮೇಲೆ ಪೇಪರ್ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂದ್ಬಿಟ್ಟು ಅಡ್ವಾನ್ಸ್ ವಾಪಸ್ ಆಗಲ್ಲ, ಆಮೇಲೆ ಸೈಟ್ ರಿಜಿಸ್ಟ್ರೇಷನ್ ಆಗಲ್ಲ, ಈ ಥರದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಕರ್ಕಟಕ ರಾಶಿಯವ್ರಿಗೆ ಬರ್ಬೋದು. ಅದರಿಂದ ಲ್ಯಾಂಡ್ ತಗೊಳ್ಳೋವಾಗ, ಯಾಕಂದರೆ ಕಟ್ಟಿರೋ ಮನೆ ಅಂದರೆ ಪೇಪರ್ಸ್ ಎಲ್ಲ ಕರೆಕ್ಟ್ ಇಲ್ಲದೆ ಕಟ್ಟಕ್ಕೂ ಆಗಿರಲ್ಲ. ಅದ್ರ ಮೇಲೆ ನಾನು ಸ್ವಲ್ಪ ಲೋನ್ಗೇನಿದೆ ಅಂದರೆ ಖಂಡಿತವಾಗ್ಲೂ ಲೋನ್ ಕೊಟ್ಟಿದ್ದಾರೆ ಅಂದರೆ ಪೇಪರ್ಸ್ ಕರೆಕ್ಟಾಗಿದ್ರೇ ಕೊಡೋದು. ಆ ಥರ ನೀವು ಬಿಲ್ಟೆಡ್ ಪ್ರಾಪರ್ಟಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡಿ. ಖಾಲಿ ಲ್ಯಾಂಡ್ ಮಾತ್ರ ಡಬಲ್ ಚೆಕಪ್ ಮಾಡಿ ತೊಗೊಳ್ಳಿ. ಇಲ್ಲಾಂದರೆ ಕರ್ಕಟಕ ರಾಶಿಯವ್ರು ಹೇಳ್ದಲ್ಲ ಸ್ವಲ್ಪ ತೊಂದರೆ ಅಂತ ಇದರಲ್ಲಾಗುತ್ತೆ. ಯಾಕಂದರೆ ಒಳ್ಳೆ ದುಡ್ಡು ಬರೋ ಯೋಗ ಇರೋರು ಅದ್ರಲ್ಲಿ ಕಳ್ಕೊಂಬಿಟ್ರೆ ಕಷ್ಟ. ತುಂಬ ಅನ್ಯೋನ್ಯವಾಗಿರ್ತಕ್ಕಂಥ ಗಂಡ ಹೆಂಡತಿಗಳು ನೀನು ನಾನು ಸ್ವಲ್ಪ ದೂರನೇ ಆಗ್ಬಿಡೋಣ ಅಂತ 15 ವರ್ಷ ಸಂಸಾರ ಮಾಡಿರೋರು, 20 ವರ್ಷ ಸಂಸಾರ ದೂರ ಆಗ್ಬಿಡೋಣ, ಅಫಿಷಿಯಲಿ ಡಿವೋರ್ಸ್ ತಗೊಳ್ಳೋಣ ಅನ್ನೋ ಲೆವೆಲ್ಗೆಲ್ಲ ಮಾತುಕತೆ ಹೋಗ್ಬಿಡ್ತದೆ. ಆದ್ದರಿಂದ ಕರ್ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವರ್ಷ ಗಂಡ ಹೆಂಡತಿ ಜಗಳ ಏನಾದರೂ ಬಂತು ಅಂದರೆ ನನ್ನ ಹೆಂಡತಿ ತಾನೇ ಬಿಡು ಅಂತ ಬಿಟ್ಬಿಡ್ಬೇಕು ಆಯಮ್ಮನ ಅನ್ನೋದು, ಯಜಮಾನ್ರು ತಾನೇ ಅಂತ ಸ್ವಲ್ಪ ಅಲ್ಲಲ್ಲೇ ಇದು ಮಾಡ್ಕೊಳ್ಳೋದು ಉತ್ತಮ. ಇಲ್ಲಾಂದರೆ ಒಂದು 15-20 ವರ್ಷದ ಸಂಸಾರ ಜೀವನ ಕೂಡ ಸ್ವಲ್ಪ ಹದಗೆಡೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಕೇರ್ ತೊಗೊಳ್ಳಿ. ಯಾಕಂದರೆ ಮಕ್ಕಳು ಕೂಡ ದೊಡ್ಡ ದೊಡ್ಡ ವಯಸ್ಸಿಗೆ ಆಗಿರ್ತಾರಲ್ಲ, 20 ವರ್ಷ ಅಂದರೆ ಅವರು ಕೂಡ ಕಾಲೇಜ್ಗೆ ಹೋಗೋ ಮಕ್ಕಳಾಗ್ಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ಅಪ್ಪ ಅಮ್ಮ ಕಿತ್ತಾಡ್ಕೊಂಡು ದೂರ ಅಂದರೆ ಕಷ್ಟ. ಅದರಿಂದ ಹುಷಾರು. ಇನ್ನು 8ನೇ ಮನೇಲಿ ರಾಹು, ಇದು ಒಂದು ಸ್ವಲ್ಪ ಮೈನಸ್ ಪಾಯಿಂಟೇ. ಯಾವ ಥರ ಮೈನಸ್ ಪಾಯಿಂಟ್ ಅಂದರೆ 8ನೇ ಮನೆಯನ್ನು ಆಯುಷ್ಯ ಸ್ಥಾನ ಅಂತ ಕರೀತಾರೆ. ಅದರಿಂದ ಅಲ್ಲಿ ಕುಜ ಬೇರೆ ಇದೆ. ಕುಜ ಮತ್ತು ರಾಹು ಸೇರಿದ್ರೆ ಬ್ಲಡ್ ಶೆಡ್ ಆಕ್ಸಿಡೆಂಟ್ ಅಂತಾರೆ. ಅದರಿಂದ ಖಂಡಿತವಾಗ್ಲೂ ದೂರ ಬಾರ ಟ್ರಾವೆಲ್ ಮಾಡುವಾಗ ಒಂದು ವಾಲ್ವೋ ಬಸ್ಸು, ಒಂದು ಟ್ರೈನು, ಇಲ್ಲ ಫ್ಲೈಟು, ಕ್ಯಾಬ್ ಮಾಡ್ಕೊಂಡು ಓಡಾಡಿ. ಇಲ್ಲ ನಿಮ್ಮ ಹತ್ರ ಕಾರ್ ಇತ್ತಂದರೆ ಕಾರ್ಗೆ ಫಸ್ಟ್ ಪ್ರಿಯಾರಿಟಿ, ಸ್ವಲ್ಪ ಪೆಟ್ರೋಲ್ ಖರ್ಚಾದರೂ ಪರವಾಗಿಲ್ಲ ಅಂತ ಓಡಾಡಿ. ಓಕೆ, ಸೊ ಅದು ಬೆಸ್ಟ್. ಯಾಕಂದರೆ ಕಾರ್ ಸ್ವಲ್ಪ ಸೇಫ್ ಅನ್ನೋದ್ರಿಂದ. ಅದು ಕೂಡ ಲಾಂಗ್ ಜರ್ನಿ ಎಲ್ಲ ಈ ವರ್ಷ ಸ್ವಲ್ಪ ಇವರು ಅವಾಯ್ಡ್ ಮಾಡಿದ್ರೆ ನೀವು ಒಳ್ಳೆಯದೇ. ನೀವೇ ಡ್ರೈವ್ ಮಾಡ್ಕೊಂಡು ಹೋಗೋದು. ಕೆಲವರೆಲ್ಲ ಈ ಟ್ರಕ್ಕಿಂಗ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಇರಲಿ, ಟ್ರಕ್ಕಿಂಗ್ ಎಲ್ಲ ಇಂಟ್ರೆಸ್ಟ್ ಇರುತ್ತೆ, 4x4 ಡ್ರೈವಿಂಗ್ ಮಾಡಬೇಕು ಅಂತಿರ್ತಾರೆ. ಅವರೆಲ್ಲ ಅಡ್ವೆಂಚರಸ್ ಪೀಪಲ್ ಇರ್ತಾರೆ, ಕೆಲವರು ಅಡ್ವೆಂಚರ್ಸ್ ಮಾಡಬೇಕು ಅಂತ. ಈ ವರ್ಷ ಅಡ್ವೆಂಚರಸ್ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ಕೆಲವು ಆಕ್ಸಿಡೆಂಟ್ಸ್ಗಳು ನಮ್ಮ ನೇಚರ್ನ ನಾವು ಏನು ಮಾಡೋಕ್ಕಾಗಲ್ಲ. ಕುಜ ರಾಹು ಆಕ್ಸಿಡೆಂಟ್ನೇ ತೋರಿಸ್ತಿದೆ ಅನ್ನೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಸೊ ಆಲ್ಮೋಸ್ಟ್ ಒಂದು 75% ಪಾಸಿಟಿವ್ ವಿಷಯಗಳಿದೆ, 25% ಏನು ನೆಗೆಟಿವ್ ಅಂತ ಹೇಳಿದ್ದೀನಿ, ಅದನ್ನು ನಲಿಫೈ ಮಾಡ್ಕೋಬೇಕು. ಇದಕ್ಕೆ ಪರಿಹಾರಗಳು ಅಂತ ನಾವು ನೋಡುವಾಗ ಹಾಲು ತುಂಬ ಚೆನ್ನಾಗಿ ಆಗಿಬರುತ್ತೆ ಅಂದರೆ, ಹಾಲು ಕರ್ಕಟಕ ರಾಶಿಗೆ ಆಗಿಬರೋದ್ರಿಂದ ಹಾಲನ್ನು ನೀವು ಎಷ್ಟು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಫಿಸಿಕಲಿ ವಿಜುವಲಿ ಚಾಲೆಂಜ್ಡ್, ಸೊ ಫಿಸಿಕಲಿ ವಿಜುವಲಿ ಚಾಲೆಂಜ್ಡ್ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಈ ಹಾಲನ್ನು ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಬನ್ನಿ. ಆಮೇಲೆ ಅಕ್ಕಿ ತುಂಬ ಚೆನ್ನಾಗಿ ಆಗಿಬರ್ತಕ್ಕಂಥದ್ದು ಧಾನ್ಯ, ನಿಮಗೆ ಅಕ್ಕಿನ ದಾನ ಕೊಡಿ. ಹಾಲು ತುಂಬ ಇಂಪಾರ್ಟೆಂಟ್. ಹಾಲನ್ನು ಕೂಡ ಹೆಚ್ಚಾಗಿ ಇವರು ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ ದಾನ ಮಾಡ್ಬೋದು. ಅಮ್ಮನವರ ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗ್ತಕ್ಕಂಥದ್ದು ಭಾರಿ ಒಳ್ಳೆಯದು. ಅದು ಸೋಮವಾರದ ದಿನ ಹೋಗಿ ದರ್ಶನ ಮಾಡ್ತಕ್ಕಂಥದ್ದು ಇನ್ನೂ ವಿಶೇಷ. ಸೋಮವಾರ ದಿನ ಹೋಗ್ಬೋದು, ಅಮಾವಾಸ್ಯೆ ದಿನ, ಆಮೇಲೆ ಪೌರ್ಣಮಿ ದಿನ. ಅಮಾವಾಸ್ಯೆ ಪೌರ್ಣಮಿ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಸೋಮವಾರ ಚಂದ್ರನನ್ನು ಸೋಮ ಅಂತ ಕೂಡ ಕರೀತಾರೆ. ಅಂದರೆ ಸೋಮವಾರದ ದಿನಗಳಿಗೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬಿಳಿ ಹೂವಿಂದ ಅಲಂಕಾರಕ್ಕೆ ಕೊಡ್ಬೋದು. ಬಿಳಿ ಹೂವನ್ನ ಅರ್ಚನೆಗೆ, ಪೂಜೆಗೆ ಕೊಡ್ತಕ್ಕಂಥದ್ದು ಭಾರಿ ಒಳ್ಳೆಯದು. ನಿಮ್ಮ ಹತ್ತಿರದಲ್ಲೇ ಇರತಕ್ಕಂಥ ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೋದು. ಚಾಮುಂಡೇಶ್ವರಿಗೆ, ಶೃಂಗೇರಿಗೆ, ಓಕೆ, ಒಂದು ವರ್ಷದಲ್ಲಿ ಒಂದು 2 ಸರಿ ಆದರೂ ಹೋಗಿ ಬನ್ನಿ. ಲೋಕಲಲ್ಲೇ ಅಮ್ಮನವ್ರ ದೇವಸ್ಥಾನ ಎಷ್ಟು ಬೇಕು. ಇವಾಗ ಬೆಂಗಳೂರಿನಲ್ಲಿ ರಾಜರಾಜೇಶ್ವರಿ, ಆಮೇಲೆ ದುರ್ಗಾ ಪರಮೇಶ್ವರಿ, ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ ಬೆಂಗಳೂರಲ್ಲಿ, ಭಾರಿ ಎನರ್ಜಿ ಇರತಕ್ಕಂಥ ದೇವಸ್ಥಾನ. ಹೋಗಿ ಬರ್ಬೋದು. ಸೋಮವಾರ ದಿನ, ಅಮಾವಾಸ್ಯೆ ಹುಣ್ಣಿಮೆ ದಿನ ಹೋಗಿ ಬರೋದು ಭಾರಿ ಒಳ್ಳೆಯದು. ಕರ್ಕಟಕ ರಾಶಿಯಲ್ಲಿ ಹುಟ್ಟಿರೋರು ಅಷ್ಟೇ ಸ್ವಲ್ಪ ದಪ್ಪ ಇರ್ತಾರೆ. ಒಂದು 70-80% ದಪ್ಪ ಇರೋದು, ಒಂದು 20-30% ದಪ್ಪ ಇರಲ್ಲ. ಅದರಲ್ಲಿ ಹೊಟ್ಟೆ ಸಂಬಂಧವಾದಂಥ ಪ್ರಾಬ್ಲಮ್, ಸಿಮ್ಟಮ್ಸ್ ನಿಮ್ಗೇನಾದರೂ ಇದ್ದರೆ ಅದನ್ನು ತೋರಿಸ್ಕೊಂಡ್ಬಿಡಿ, ಅದಕ್ಕೆ ಮೆಡಿಕೇಷನು. ಆಮೇಲೆ ಕಾಮನ್ ಆಗಿ ಕರ್ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ಡಯಾಬಿಟಿಕ್ ಅನ್ನೋದು ಸ್ವಲ್ಪ ಹೆಚ್ಚಾಗಿ ಬರ್ತಕ್ಕಂಥ ಚಾನ್ಸಸ್ಸು. ಅದರಿಂದ ಡಯಾಬಿಟಿಕ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನೋಡ್ಕೊಳ್ಳಿ. ಆಮೇಲೆ ಕಾಮನಾಗಿ ಕರ್ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ನಿದ್ದೆ ಬರೋದು ಕಮ್ಮಿ, ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ, ಪ್ಲ್ಯಾನಿಂಗ್ ಮಾಡೋದು ಜಾಸ್ತಿ, ಸ್ಲೀಪ್ಲೆಸ್ನೆಸ್ ಅನ್ನೋದು ಭಾರಿ ಕಷ್ಟ. ಆಮೇಲೆ ಟೈಮ್ಗೆ ಇವ್ರು ಊಟ ಮಾಡೋದು ಕಷ್ಟ. ಅದರಿಂದನೇ ಇವ್ರಿಗೆ ಹೊಟ್ಟೆ ರೀತಿ ಪ್ರಾಬ್ಲಮ್ಮು. ಗ್ಯಾಸ್ಟ್ರಿಕ್ ಅನ್ನೋದೆಲ್ಲ ಕಾಮನ್ ಬಿಡಿ, ಅದಕ್ಕಿಂತ ಮೇಲೆ ಹೋಗ್ದಿದ್ದಂಗೆ ನೀವು ನೋಡ್ಕೊಳ್ಳಿ. ಬಿಕಾಸ್ ಫುಡ್ ಆ್ಯಂಡ್ ಸ್ಲೀಪು ಈ ವರ್ಷ ನಿಮಗೆ ಸರಿಯಾದ ಟೈಮ್ಗೆ ಫುಡ್ ಸಿಗಲ್ಲ, ಸರಿಯಾದ ಟೈಮ್ಗೆ ನಿದ್ದೆ ಮಾಡೋಕ್ಕಾಗಲ್ಲ. ಫುಡ್ ಆ್ಯಂಡ್ ಸ್ಲೀಪ್ ಈಸ್ ಅ ಗುಡ್ ಎನರ್ಜಿ. ನಾನು ಹೇಳಿರೋ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಈ ಸಮಸ್ಯೆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಕಡಿಮೆ ಆಗಲಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.